ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಶ್ರೀನಿಕಂಗೆ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಸೇರಿಸೋಣ ಅಂತ ಅಂದ್ಬಿಟ್ಟು ಒಂದು ಸ್ವಿಮ್ಮಿಂಗ್ ಕ್ಲಾಸ್ಗೆ ಬಂದಿದ್ದೆ, ವಿಚ್ ಈಸ್ ಲೊಕೇಟೆಡ್ ಇನ್ ಇಟ್ಮಡು. ಸೊ ಅಲ್ಲಿಗೆ ಬಂದಿದ್ದೆ. ಅನಿಕಾ ಆಲ್ರೆಡಿ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಿದ್ಲು. ಸೊ ಆ ಸ್ವಿಮ್ಮಿಂಗ್ ಕ್ಲಾಸ್ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ, ನಾನು ಶ್ರೀನಿಕಾ ಮತ್ತು ಮಾನಸ ಅವ್ರ ಜೊತೆಗೆ. ಸೊ ಅನಿಕಾ ಆಲ್ಮೋಸ್ಟ್ 3 ಮಂತ್ಸಿಂದ ಶಿ ಟುಕ್ ಅ ಪ್ಯಾಕೇಜ್ ಆ್ಯಂಡ್ ಶೀಸ್ ಸೊ ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ಲೈಕ್ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಬೇಡ ಜಾಯಿನ್ ಮಾಡಿಸೋದು ಅನ್ನೋ ಥರ ಇದ್ದೆ. ಬಟ್ ಊರಲ್ಲೇ ಹೋದಾಗ ಕಲ್ತ್ಕೊಂಡ್ರಾಯ್ತು ಅಂತ. ಬಟ್ ಹೆಂಗೆ ಅಂದರೆ ಊರಿಗೆ ಹೋದಾಗ್ಲೂ ನಾವು ತುಂಬ ದಿವಸ ಇರೋದಕ್ಕಾಗಲ್ಲ, ಹೋಗ್ತೀವಿ 1 ವೀಕ್ ಇರ್ತೀವಿ ಬರ್ತೀವಿ, ಇಟ್ ವಿಲ್ ಬಿ ಲೈಕ್ ದ್ಯಾಟ್. ಸೊ ಹಾಗಾಗಿ ಇವಾಗ ಲರ್ನಿಂಗ್ ಸ್ಟೇಜ್ ಆಗಿರೋದ್ರಿಂದ ಎಲ್ಲದನ್ನೂ ಅವಳಿಗೆ ಇನ್ಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿಗೆ ಎಕ್ಸ್ಟ್ರಾ ಕರಿಕ್ಯುಲಮ್ಗೆ ಆಫ್ಟರ್ 6 ಇಯರ್ಸ್ ಆಗಲೇಬೇಕು, ಮ್ಯಾಂಡೇಟ್ರಿ. 6 ಇಯರ್ಸ್ ಒಳಗಡೆ ಯಾವ ಆ್ಯಕ್ಟಿವಿಟೀಸ್ಗಳಿಗೂ ತೊಗೊಳ್ಳಲ್ಲ. ಸೊ ಸ್ಕೇಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲದಕ್ಕೂ. ಸೊ ಈ ಸ್ವಿಮ್ಮಿಂಗೆಲ್ಲ ಆದರೆ ಇದಕ್ಕೇನು ಏಜ್ ಕ್ರೈಟೀರಿಯಾ ಇರೋದಿಲ್ಲ. ಸೊ ಹಾಗಾಗಿ ಶ್ರೀನಿಕಂಗಿಂತ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ನ ಇಲ್ಲಿ ಮಾಡ್ತಾಯಿದ್ರು ಆ್ಯಂಡ್ ಟ್ರೈನಿಂಗ್ ಕೋಚಿಂಗ್ ಕೂಡ ತೊಗೋತಾಯಿದ್ರು. ಸೊ ನಾನು ಅಂದ್ಕೊಂಡೆ ಲೈಕ್ ಬೇರೆ ಪೂಲ್ಸ್ಗಳನ್ನು ನೋಡಿದ್ವಿ, ಕೆಲವೊಂದು ಪೂಲ್ಸ್ಗಳು ಅಷ್ಟೊಂದು ಕ್ಲೀನಾಗಿ ಇರಲಿಲ್ಲ, ಆಮೇಲೆ ವೆಲ್ ಮೇಂಟೈನ್ಡ್ ಆಗಿರಲಿಲ್ಲ. ಸೊ ಮಾನಸ ಒಂದಷ್ಟು ರಿಸರ್ಚ್ ಮಾಡಿಬಿಟ್ಟು ಸೊ ಇಲ್ಲಿ ಈ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅವರು ಜಾಯಿನ್ ಮಾಡಿಸಿದ್ರು. ಸೊ ಹಾಗಾಗಿ ನಾನು ನೋಡೋಣ ಅಂತ ಬಂದೆ. ಇಂಡೋರ್ ಪೂಲು ತುಂಬಾ ಚೆನ್ನಾಗಿದೆ, ತುಂಬ ಹೈಜಿನಿಕ್ ಆಗಿದೆ ಆ್ಯಂಡ್ ಟೆಂಪ್ರೇಚರ್ ಕಂಟ್ರೋಲ್ ಕೂಡ ಇದೆ ವಾಟರ್ಗೆ, ಲೈಕ್ ತುಂಬ ಕೋಲ್ಡ್ ಇರಲ್ಲ. ಸೊ ಔಟ್ಡೋರಲ್ಲೆಲ್ಲ ಏನಾಗ್ಬಿಡುತ್ತೆ ಅಂತಂದರೆ ತುಂಬಾ ಚಳಿ ಆಗ್ತಿರುತ್ತೆ. ಲೈಕ್ ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ, ಔಟ್ಡೋರಲ್ಲಿ ಯಾವ ಥರ ಇರುತ್ತೆ ಒಂದು ಫೀಲ್ ಅಂತ ಅಂದ್ಬಿಟ್ಟು. ಇದು ಅನದರ್ ಪೂಲ್, ಲೈಕ್ ವಿ ಕೇಮ್ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಸೊ ದ್ಯಾಟ್ ಐ ಕ್ಯಾನ್ ಚೂಸ್ ವಾಟ್ ಎವರ್ ಐ ವಾಂಟ್, ಐ ಕ್ಯಾನ್ ಚೂಸ್ ಅನ್ನೋ ಥರ ಅಂದ್ಕೊಂಡು ಬಂದೆ. ಇದು ಮನೆ ಹತ್ರದಿಂದ 1.5-1.6 ಕಿಲೋಮೀಟರ್ಸ್ ಆಗುತ್ತೆ. ಎರಡೂ 1.2 ಕಿಲೋಮೀಟರ್ಸ್ ಒಳಗಡೆ ಸರೌಂಡಿಂಗ್ಸಲ್ಲೇ ಇರೋದು. ಸೊ ಇದು ಔಟ್ಡೋರ್ ಇದು. ಸೊ ಈ ಔಟ್ಡೋರಲ್ಲಿ ಹೇಗೆ ಅನಿಸುತ್ತೆ ಅಂದ್ಬಿಟ್ಟು ಸೊ ನಾವೇನು ಡಿಸೈಡ್ ಮಾಡೋದಂದರೆ ತುಂಬ ಬೆಳಿಗ್ಗೆನೂ ಬರೋದು ಬೇಡ, ಹಂಗಂದ್ರೆ ತುಂಬ ಸಂಜೆನೂ ಬರೋದು ಬೇಡ, ತುಂಬ ಚಳಿ ಆಗಿಬಿಡುತ್ತಲ್ವ ಅಂತ ಅಂದ್ಬಿಟ್ಟು ವಿ ಕೇಮ್ ಇನ್ ದ ಟೈಮ್ ಆಫ್ ಮಿಡ್ ನೂನ್ ಆ ಥರ ಬಂದ್ವಿ. ಸೊ ಚೆನ್ನಾಗಿದೆ ಪೂಲು ಆ್ಯಂಡ್ ಔಟ್ಡೋರ್ ಆಗಿರೋದ್ರಿಂದ ಇಟ್ ಈಸ್ ಓಕೆ ಕೈಂಡ್ ಆಫ್. ಮೊದಲು ಪೂಲ್ಗಿಂತ ಇದು ಪೂಲ್ ಕಂಪೇರ್ ಮಾಡಿದ್ರೆ ಅದೇ ಪೂಲ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಇಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬಟ್ ತುಂಬ ಚಳಿ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ಮೇಲೆ ತುಂಬಾ ಚಳಿ ಆಗ್ತಿರುತ್ತೆ. ತುಂಬ ಏನಂದರೆ ಶಿವರಿಂಗ್ ಫೀಲ್ ಬಂದುಬಿಡುತ್ತೆ. ನೀವು ನೋಡ್ಬೋದು ಇವಾಗ ಪುಟ್ಟು ಹೆಂಗೆ ಶಿವರ್ ಆಗ್ತಾಳೆ ಅಂತ ಹೇಳ್ಬಿಟ್ಟು. ಸೊ ವುಮೆನ್ಸ್ ಡೇ ದಿವಸ ವಿ ಕೇಮ್ ಔಟ್ ವಿತ್ ಅವರ್ ಡಾಟರ್ಸ್, ಲೈಕ್ ಒಂದು ಸ್ವಲ್ಪ ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ವಿ ಕೇಮ್. ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಏನು ಅಂದರೆ ಮಕ್ಕಳ ಜೊತೆಗೆ ಎಂಜಾಯ್ ಮಾಡಿದ್ವಿ. ವಿ ಬೀಯಿಂಗ್ ಅ ಪೇರೆಂಟ್ಸ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂತಂದರೆ ನಮ್ಮ ಮಕ್ಕಳು ಸ್ಟ್ರಾಂಗ್ ಆಗಿರಬೇಕು, ಅಥವಾ ನಮ್ಮ ಮಕ್ಕಳು ಯಾವುದೇ ಥರದ ಪ್ರಾಬ್ಲಮ್ಸ್ ಬಂದ್ರೂ ಓವರ್ಕಮ್ ಮಾಡಬೇಕು ಅನ್ನೋ ಥರ ಥಿಂಕ್ ಮಾಡ್ತೀವಿ. ಡೆಫಿನೆಟ್ಲಿ ಎಸ್, ಫಿಸಿಕಲಿ ಮೆಂಟಲಿ ಎರಡರಲ್ಲೂ ಸ್ಟ್ರಾಂಗ್ ಆಗಿರಬೇಕು ಅಂತಲೇ ನಾವು ಯೋಚನೆ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ದೇರ್ ಸೆಕ್ಯೂರಿಟಿ ಆ್ಯಂಡ್ ಅವರ ಒಂದು ಪ್ರೊಟೆಕ್ಷನ್ ಅಂತ ಬಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಜಡ್ಜ್ ಅಥವಾ ಟು ಟೇಕ್ ಕೇರ್. ಯಾಕಪ್ಪ ಅಂತಂದರೆ ರೀಸೆಂಟಾಗಿ ನೀವು ನೋಡ್ತಿರ್ಬೋದು ಸೌಜನ್ಯ ಕೇಸು ಯಾವ ಥರ ಇದೆ, ಯಾವ ಥರ ಬ್ರೂಟಲಾಗಿ ಅವಳನ್ನ ಮರ್ಡರ್ ಮಾಡಿದ್ದಾರೆ. ಇಫ್ ಎಟ್ ಆಲ್ ಒಂದು ವಸ್ತುನ ಕದ್ಕೊಂಡು ಹೋಗೋದು ಓಕೆ, ಅಥವಾ ಒಬ್ರಿಗೆ ಮೋಸ ಮಾಡೋದು ಓಕೆ ಅಂತ ಅಂದ್ರೂ ಒಂದು ಹೆಣ್ಣನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡು ಅವಳನ್ನು ಮರ್ಡರ್ ಮಾಡೋ ಅಂಥದ್ದು ಇದೆಯಲ್ಲ, ನಿಜವಾಗ್ಲೂ ಅದು ಯಾವ ಹೆಣ್ಣಿಗೂ ಟಾಲ್ರೇಟ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಇದು.
ಆ್ಯಂಡ್ ನಾವೆಷ್ಟೇ ಪೇರೆಂಟ್ಸ್ಗಳು ಟ್ರೈ ಮಾಡಿದ್ರು ನಮ್ಮ ಮಕ್ಕಳನ್ನ ಕರಾಟೆಗೆ ಹಾಕೋದಾಗಿರ್ಬೋದು, ಸ್ವಿಮ್ಮಿಂಗು ಅಥವಾ ಬಾಕ್ಸಿಂಗ್ ಇನ್ಯಾವುದೇ ವಿಚಾರದಲ್ಲಿ ಹಾಕಿದ್ರು ನಾವು ಅಲ್ಟಿಮೇಟ್ಲಿ ಒಂದು ಹೆಣ್ಮಗುನ 4-5 ಜನ ಗಂಡಸರು ಇಟ್ಕೊತಾರೆ ಅಂತಂದರೆ ಯಾರ ಕೈಲೂ ಅದನ್ನು ಡಿಫೆಂಡ್ ಮಾಡೋದಕ್ಕಾಗಲ್ಲ. ಎಟ್ ದ ಸೇಮ್ ಟೈಮ್ ಒಬ್ಬ ಗಂಡಸನ್ನೇ 5 ಜನ ಗಂಡಸ್ರುಗಳನ್ನ ಇಟ್ಕೋತಾರೆ. ಐ ಮೀನ್ ಅವ್ರನ್ನ ಬ್ಲಾಕ್ ಮಾಡ್ತಾರೆ ಅಂದರೆ ಒಬ್ಬ ಗಂಡಸಿಗೂ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬರೋದಕ್ಕಾಗಲ್ಲ. ಅಷ್ಟು ಪೆಥೆಟಿಕ್ ಆಗಿದೆ ಸಿಚುವೇಶನ್. ಆಲ್ ವಿ ಹೋಪ್ ಅಥವಾ ವಿಶ್ ಅಂತಂದರೆ ನಮ್ಮ ಮಕ್ಳುಗಳು ತುಂಬ ಚೆನ್ನಾಗಿರಲಿ ಅಂತ ಅವ್ರಿಗೆ ಆಶೀರ್ವಾದ ಕೊಡೋದಾಗಿರ್ಬೋದು, ಅಥವಾ ಒಳ್ಳೆ ಲೈಫ್ನ ನಾವು ಅವ್ರಿಗೆ ಸಿಗಲಿ ಅಂತ ಪ್ರೇ ಮಾಡ್ಕೋಬೋದು. ಡೆಫಿನೆಟ್ಲಿ ಪ್ರೇಯರ್ಸ್ ವರ್ಕ್ಸ್ ಮ್ಯಾಜಿಕಲ್. ಅದು ಬಿಟ್ಟರೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ವಿಚಾರ ಅಥವಾ ಸೌಂದರ್ಯಗೆ ಜಸ್ಟಿಸ್ ಸಿಗೋಕ್ಕೆ ನಮ್ಮದು ಒಂದೇನಂತಾರೆ ಸಾಸಿವೆ ಕಾಳಷ್ಟು ಕಾಂಟ್ರಿಬ್ಯೂಷನ್. ಬಿಕಾಸ್ ವಿ ಆಲ್ ನೀಡ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ವುಮೆನ್ಸ್ ಡೇ ಇರೋದ್ರಿಂದ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ನಾಟ್ ಓನ್ಲಿ ಒನ್ ಡೇ, ವುಮೆನ್ಸ್ ಡೇ ಶುಡ್ ಗೆಟ್ ಸೆಲೆಬ್ರೇಟ್ ಲೈಕ್ ಈಚ್ ಆ್ಯಂಡ್ ಎವ್ರಿ ಡೇ ವುಮೆನ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ರೆಸ್ಪೆಕ್ಟ್ ಮಾಡದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅವಳನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ಹೆಂಗಸರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅಟ್ಲೀಸ್ಟ್ ಪ್ರಯಾರಿಟೈಸ್ ಯುವರ್ ಸೆಲ್ಫ್. ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗೆ ನೀವು ನಿಂತ್ಕೊಳ್ಳಿ. ಬಿಕಾಸ್ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕೊಡೋದಿಲ್ಲ. ನೀವೇ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಬಿಟ್ರೆ ಎಲ್ಲರಿಗೂ ನಿಮ್ಮ ವ್ಯಕ್ತಿತ್ವ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಥರ ಆಗಿಬಿಡುತ್ತೆ. ಸೊ ಅದು ಒಂದೇ ಕಾರಣಕ್ಕೋಸ್ಕರ ಈ ವುಮೆನ್ಸ್ ಡೇಯಿಂದ ನೀವು ಎಲ್ಲರೂ ರೆಸಲ್ಯೂಷನ್ನ ತಗೋಬೇಕಾಗುತ್ತೆ. ಏನಪ್ಪ ಅಂತಂದರೆ ಎವ್ರಿ ಇಯರ್ ನಿಮ್ಮ ಹೆಲ್ತ್ ಚೆಕಪ್ ಆಗಿರ್ಬೋದು. ಇವಾಗ ರೀಸೆಂಟ್ ಡೇಸಲ್ಲಿ ನೀವು ನೋಡ್ಬೋದು ಸೋ ಮೆನಿ ಡಿಸೀಸಸ್ ಲೈಕ್ ಕ್ಯಾನ್ಸರ್ ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಆ್ಯಂಡ್ ಸ್ಟಮಕ್ ಕ್ಯಾನ್ಸರ್ ಆ್ಯಂಡ್ ಯೂಟ್ರಸ್ ಕ್ಯಾನ್ಸರ್, ಈ ಥರದ್ದು ಎಲ್ಲ ವಿಚಾರಗಳು ನೀವು ನೋಡ್ತಾನೆ ಇರ್ಬೋದು. ಈಗ ಡೇ ಟು ಡೇ ಲೈಫಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ನೀವು ನೋಡ್ಬೋದು. ಸೊ ಆ ಕಾರಣಕ್ಕೋಸ್ಕರ ನೀವು ನಿಮ್ಮ ಮನೇಲಿರೋ ಹೆಣ್ಮಗುನ ಅಥವಾ ನೀವೇ ಫಸ್ಟ್ ಕರೆಕ್ಷನ್ ನಿಮ್ಮನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಕರೆಕ್ಷನ್ ನಿಮ್ಮ ಮನೇಲಿರುವಂಥ ಹೆಣ್ಮಗುಗೆ ನೀವು ಕೊಡಬೇಕಾಗುತ್ತೆ. ಫಸ್ಟ್ ಹೆಲ್ತ್ ಕಮ್ಸ್ ಇನ್ ಈಟಿಂಗ್. ಸೊ ನಿಮ್ಮ ಆರೋಗ್ಯ ನಿಮ್ಮ ಅಡುಗೆ ಮನೇಲಿದೆ ಅಂತ ಹೇಳ್ತಾರೆ. ಸೊ ನೀವೇನು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಆರೋಗ್ಯ. ಸೊ ಆದಷ್ಟು ಜಂಕ್ ಫುಡ್ಗಳನ್ನು ಬಿಟ್ಟು ಹೋಮ್ ಕುಕ್ ಫುಡ್ನ ನೀವು ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ. ರ್ಯಾದರ್ ದೆನ್ ಗಿವಿಂಗ್ ಬರ್ಗರ್ ಆರ್ ಇನ್ಸ್ಟೆಂಟ್ ರೋಲ್ಸ್ ಅಥವಾ ಇನ್ಸ್ಟೆಂಟ್ ಫುಡ್ಗಳನ್ನು ನೀವು ಅವ್ರಿಗೆ ಕೊಡೋದು ಬಿಟ್ಬಿಟ್ಟು, ನೀವು ಅಂಗಡಿಯಿಂದನೇ ತಂದುಬಿಟ್ಟು ಮನೇಲಿ ಮನೇಲೇ ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ ಅಂತ ಹೊರಗಡೆಯಿಂದ ಬ್ರೆಡ್ ಪಿಜ್ಜಾ ಬೇಸ್ ತಂದು ಅದಕ್ಕೆ ನೀವು ಹೊರಗಡೆಯಿಂದ ಮಯೋನೀಸ್ ತಂದು ಹೊರಗಡೆಯಿಂದ ಪಾಸ್ತಾ ಸಾಸ್ ಎಲ್ಲ ತಂದರೆ ನೋ ಯೂಸ್. ನೀವು ಹೊರಗಡೆಯಿಂದ ತಂದು ಮನೇಲಿ ಮಾಡೋದಕ್ಕೆ ಅದು ಹೋಮ್ ಕುಕ್ ಅಂತ ಅನಿಸ್ಕೊಳ್ಳಲ್ಲ. ಡೆಫಿನೆಟ್ಲಿ ಇಟ್ ಕಂಟೇನ್ಸ್ ಪ್ರಿಸರ್ವೇಟಿವ್ಸ್ ಆ್ಯಂಡ್ ಕೆಮಿಕಲ್ಸ್. ಆದಷ್ಟು ಮನೇಲೇ ಟ್ರೈ ಮಾಡಿ. ಮನೇಲೇ ಆದಷ್ಟು ಎಲ್ಲ ಫುಡ್ಗಳನ್ನು ಮಾಡಿಬಿಟ್ಟು ನೀವು ತಿನ್ನಿ, ನಿಮ್ಮ ಮನೇಲಿರೋ ಮಕ್ಳಿಗೂ ಕೊಡಿ. ಬಿಕಾಸ್ ಇನ್ ಅನದರ್ 20 ಇಯರ್ಸಲ್ಲಿ ತುಂಬ ಅಂದರೆ ತುಂಬಾ ಸ್ಪಾಯ್ಲ್ ಆಗೋಗುತ್ತೆ. ಇವಾಗಲೇ ನೀವು ನೋಡ್ಬೋದು ಹೆಲ್ತ್ ಎಷ್ಟೊಂದು ಕೆಟ್ಟದಾಗಿ ಹಾಳಾಗಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೆಣ್ಮಕ್ಳ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಕಂಪ್ಯಾರಿಟಿವ್ಲಿ ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಅವರಿಗೆ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, PCOS, ಥೈರಾಯ್ಡ್ ಈ ಥರದ್ದೆಲ್ಲ ಡಿಸೀಸ್ಗಳು ಕಾಣಿಸ್ತಾ ಇರೋದು ಹೆಣ್ಮಕ್ಳಲ್ಲೇ ಜಾಸ್ತಿ. ಸೊ ಹಾಗಾಗಿ ಎಲ್ಲರೂ ಇಯರ್ಲಿ ಒನ್ಸ್ ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಚೆಕ್ ಆಗಿರ್ಬೋದು, ಆ್ಯಂಡ್ ಮೇಜರಾಗಿ ಈ ವಿಟಮಿನ್ D3, ವಿಟಮಿನ್ B12 ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ ಫೀಮೇಲ್ ಹೆಲ್ತ್ ಅಂತಲೇ ಹೇಳ್ಬೋದು. ತುಂಬಾ ಚೇಂಜಸ್ಗಳಾಗುತ್ತೆ ನಿಮಗೆ ವಿಟಮಿನ್ D3 ಮತ್ತು B12 ಕಮ್ಮಿ ಇತ್ತು ಅಂದರೆ ನಿಮ್ಮ ಹೆಲ್ತಲ್ಲಿ. ಸೊ ಆದಷ್ಟು ಎವ್ರಿ ಇಯರ್ ಆಫ್ಟರ್ 30 ಇಯರ್ಸ್ ಎವ್ರಿ ಇಯರ್ ಒಂದು ಸ್ಕ್ಯಾನಿಂಗ್ ಇಟ್ಕೊಳ್ಳಿ, ಒಂದು ಬ್ಲಡ್
ಚೆಕಪ್ ಇಟ್ಕೊಳ್ಳಿ ಆ್ಯಂಡ್ ಕಂಪ್ಲೀಟ್ ಬಾಡಿ ಚೆಕ್ನ ನೀವು ಮಾಡಿಸ್ಕೊತಾ ಇರಿ, ಎಸ್ಪೆಷಲಿ ವುಮೆನ್ಸ್. ಯಾರೆಲ್ಲ ಮೆನ್ಸ್ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಒನ್ ಡೇ ಇನ್ ಅ ಇಯರ್ ನಿಮ್ಮ ಒಂದು ಫ್ಯಾಮಿಲಿ ಅಲ್ಲಿರುವಂಥ ಹೆಣ್ಮಕ್ಳಿಗೆ ಪ್ರಯಾರಿಟಿ ಕೊಡಿ. ಎವ್ರಿ ಇಯರ್ ಕಂಪ್ಲೀಟ್ ಹೆಲ್ತ್ ಚೆಕಪ್ ಈಸ್ ವೆರಿ ಮಚ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಒನ್ ಡೇ ಮೇಜರಾಗಿ ಏನೋ ಒಂದು ನೀವು ಏನಂದರೆ ಸಫರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ವುಮೆನ್ಸ್ ಡೇ ದಿನ ನಾನು ಎಲ್ಲರಿಗೂ ಈ ವಿಚಾರನ ಹೇಳಬೇಕು ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತಿದ್ದೀನಿ, ಕಾನ್ಸಂಟ್ರೇಟ್ ಮೋರ್ ಆನ್ ಯುವರ್ ಹೆಲ್ತ್. ಸೊ ನಾವು ಪೂಲಿಂದ ಬಂದಮೇಲೆ ತುಂಬ ಅಂದರೆ ತುಂಬ ಹಸಿವಾಗ್ತಿತ್ತು. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ನಾನು ಮತ್ತು ಶ್ರೀನಿಕಾ ಹೋಮ್ ಮೇಡ್ ಮಯನೀಸ್ನ ರೆಡಿ ಮಾಡಿಕೊಂಡು ಮನೆಯಲ್ಲೇ ಪನ್ನೀರ್ ಮಾಡಿದ್ದೆ ನಾನು. ತುಂಬ ವೆರಿ ಸಾಫ್ಟ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ಬಂದಿತ್ತು. ಮನೇಲಿ ಪ್ರಿಪೇರ್ ಮಾಡಿರೋವಂಥ ಪನ್ನೀರಿಂದನೇ ನಾನು ಒಂದು ಚಪಾತಿ ರೋಲ್ ಅಥವಾ ಪನ್ನೀರ್ ರೋಲ್ನ ನಾನು ಶ್ರೀನಿಕಂಗೆ ಮಾಡಿಕೊಟ್ಟೆ, ಪ್ಲಸ್ ನಾನು ಕೂಡ ತಿಂದೆ. ನೀರಲ್ಲಿ ತುಂಬ ಹೊತ್ತು ಆಟ ಆಡ್ಕೊಂಡಿದ್ರೆ ತುಂಬ ಹಸಿವಾಗುತ್ತೆ, ಗೊತ್ತಾಗೋದಿಲ್ಲ ಟೈಮ್ ಹೆಂಗೆ ಹೋಗುತ್ತೆ ಏನು ಅಂತಂದ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ ಪೂಲ್ ಡೇ ಮಾತ್ರ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ತುಂಬ ಹಸಿವು ಕೂಡ ಆಗೋಗಿತ್ತು. ಸೊ ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡಿಕೊಂಡು ತಿಂದ್ವಿ. ಇದೇ ಥರ ಒಂದು ಹೆಲ್ದಿ ರೆಸಿಪೀಸ್ಗಳನ್ನ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡ್ಬೋದು. ಓನ್ಲಿ ಪ್ರಿಪೇರ್ಡ್ ಅಟ್ ಹೋಮ್. ಪ್ಲೀಸ್ ಇನ್ಸ್ಟೆಂಟಾಗಿ ಬೇಗ ಆಗಿಬಿಡುತ್ತೆ ಅಂತ ಹೊರಗಡೆ ಅದೆಲ್ಲ ಕೊಡಿಸ್ಬಿಡ್ಬೇಡಿ ಮಕ್ಕಳಿಗೆ. ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆದಷ್ಟು ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ನಿಮ್ಮ ಹೆಲ್ತು ತುಂಬ ಇಂಪಾರ್ಟೆಂಟು. ನಿಮ್ಮ ಹೆಲ್ತ್ ಜೊತೆಗೆ ನಿಮ್ಮ ಮಕ್ಕಳ ಹೆಲ್ಪು, ನಿಮ್ಮ ಫ್ಯಾಮಿಲಿ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಹೆಲ್ತ್ ಬಗ್ಗೆ ಅಂತ ಹೇಳ್ತಾ ಎಲ್ಲರಿಗೂ ವಿಶಸ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಬಾಯ್.